ಆನಂದ ಬೈದನ ಮನೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಸ್ಟುಡಿಯೋದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನನ್ನ ಕೊಲೀಗ ಪ್ರಶಾಂತನಾಥ್ ಕೂಡ ಜಾಯ್ನ್ ಆಗ್ತಾರೆ. ಪ್ರಶಾಂತ್, ಮಂಜುನಾಥ್ ಜಾರ್ಜ್ ಮನೆ ಹತ್ರ ಇದ್ದೀರಿ ಅಂದ್ಕೊಳ್ತೀನಿ. ಒಂದು ರೀತಿಯ ತುರ್ತು ಸಭೆಯನ್ನು ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಹೌದು ಹೌದು ಅಜಿತ್. ಯಾರ್ಯಾರಿದ್ದಾರೆ ಒಳಗೆ? ಹೌದು, ಇಲ್ಲಿ ಸಚಿವ ಜಾರ್ಜ್ ಅವರಿದ್ದಾರೆ, ಅದರ ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಅವರಿದ್ದಾರೆ, ಮಹದೇವಪ್ಪ ಅವರಿದ್ದಾರೆ, ಪೊನ್ನಣ್ಣ ಇದ್ದಾರೆ, ಭೈರತಿ ಸುರೇಶ್ ಅವರು ಇದ್ದಾರೆ, ಮಹದೇವಪ್ಪ ಇದ್ದಾರೆ. ಸೊ ಎಲ್ಲರೂ ಕೂಡ ಆಪ್ತರು ಅಂತ ಅವರ ಜೊತೆಯಲ್ಲಿ ಬಂದಿದ್ದಂಥ ಎಲ್ಲ ಸಚಿವರು ಕೂಡ ಈಗ ಇಲ್ಲಿ ಸೇರಿರುವಂಥದ್ದು. ಅಂದರೆ ಸುಮಾರು 5.5 ಗಂಟೆಗಳ ಕಾಲ ನಡೆದಂಥ ಸಭೆಯಲ್ಲಿ ಏನಾಯಿತು ಔಟ್ಕಮ್ ಅನ್ನುವಂಥದ್ದು ಬಹುತೇಕ ಇಲ್ಲಿ ಚರ್ಚೆ ಆಗುತ್ತೆ. ಅದಕ್ಕೆ ಸಿ ಎಂ ಅವರು ಕೊಟ್ಟಂಥ ಉತ್ತರ ಇರ್ಬೋದು, ಅಥವಾ ಅವರು ಕೇಳಿದ ಪ್ರಶ್ನೆಗಳಿರ್ಬೋದು, ಅಥವಾ ಮುಂದಿನ ತಂತ್ರಗಾರಿಕೆ ಇರ್ಬೋದು, ಅವೆಲ್ಲವೂ ಕೂಡ ಬಹುತೇಕ ಆಪ್ತರ ಜೊತೆ ಚರ್ಚೆ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಅನ್ನುವಂಥ ಹಿನ್ನೆಲೆಯಲ್ಲೇ ಈಗ ದೆಹಲಿಯ ಸುಂದರ್ ನಗರ್ನಲ್ಲಿರುವಂಥ ಅವರ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಆರಂಭ ಕೂಡ ಆಗಿರುವಂಥದ್ದು ಅಜಿತ್. ಒಳಗಡೆ ಏನಾಯಿತು ಅನ್ನುವುದರ ಬಗ್ಗೆ ಹೊರಗೆ ಏನಾದರೂ ಗುಸುಗುಸು ಆದರೂ ಕೇಳಕ್ಕೆ ಸಿಗ್ತಿದೆಯಾ? ರಾಜ್ಯಸಭೆ ವಿಧಾನ ಪರಿಷತ್ ಚರ್ಚೆ ಆಯಿತು ಅಂತ ಕೆ ಸಿ ವೇಣುಗೋಪಾಲ್ ಹೇಳಿದ್ರು. ಸಾಕಷ್ಟು ತುಂಬ ಜನ ಅದನ್ನು ಕೇಳಿಸ್ಕೊಂಡು ನಗ್ತಾರೆ. ಅವು ಅದರಲ್ಲಿ ಎರಡು ಮಾತಿಲ್ಲ, ನಗೋದ್ರಲ್ಲಿ ಮತ್ತು ಹಾಸ್ಯ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಇಷ್ಟು ಬಹುದೊಡ್ಡವಾಗಿರುವಂತಹ ಮತ್ತು ಒಂದು ಗೊಂದಲ ಇದೆ. ಆ ಗೊಂದಲವನ್ನು ತಿಳಿಗೊಳಿಸಿ ಅಂತ ಇಡೀ ಕಾಂಗ್ರೆಸ್ ಬಂದು 10 ಬಾರಿ ಭೇಟಿ ಮಾಡಿ ನಮ್ಮ ಗೊಂದಲ ಕ್ಲಿಯರ್ ಮಾಡಿ, ಲೀಡರ್ಶಿಪ್ಪ ಮಗದೊಂದ ನೀವೇನು ಕ್ರಮ ತಗೊಳ್ತಿರೋ ತಗೊಳ್ಳಿ ಅಂತ ಎಲ್ಲ ಹೇಳಿದ ಬಳಿಕವೂ, ಬೆಳಿಗ್ಗೆಯಿಂದ 5.5 ತಾಸು ಚರ್ಚೆ ಆದ ಬಳಿಕವೂ ಇಂಥದ್ದೊಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಬಂದು ಕೊಟ್ಟರೆ ಇದು ಹಾಸ್ಯಾಸ್ಪದ ಅನ್ನೋದೇ ಬೇರೆ ದಾರಿ ಇಲ್ಲ. ಅದರಲ್ಲೂ ಒಂದಷ್ಟು ಷರತ್ತು, ಏನೋ ಮತ್ತೆ ಕ್ವಶನ್ ಕೇಳಬೇಡಿ ಅನ್ನೋವಂಥ ಷರತ್ತು ಕೂಡ ನಮ್ಮ ಸುರ್ಜೇವಾಲಾ ಅವರು ಆರಂಭದಲ್ಲಿ ಹಾಕಿದ್ರು. ಆದರೆ ಅವರ ಇವತ್ತಿನ ಸಭೆಗೂ ಸುದ್ದಿಗೋಷ್ಠಿಗೂ ಸಂಬಂಧವೇ ಇಲ್ಲದ ರೀತಿಯಲ್ಲಿ ಇತ್ತು. ಬಟ್ ಉಳಿದಂತೆ ಬೆಳಗ್ಗೆಯಿಂದಲೂ ಕೂಡ ಆಗಿರುವಂಥ ಚರ್ಚೆ ಅದೇ, 1-to-1 ಚರ್ಚೆಗಳಾಯಿತು ರಾಹುಲ್ ಗಾಂಧಿ ಮತ್ತು ಇವರ ನಡುವೆ. ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಸಭೆ ಮುಗಿದ ಬಳಿಕವೂ ಕೂಡ ಸಿಎಂ ಅಲ್ಲಿಂದ AICC ಕಚೇರಿಯಿಂದ ಎಲ್ಲರೂ ಹೊರಟ ಮುಖ್ಯಮಂತ್ರಿಗಳು AICC ಕಚೇರಿಯಿಂದ ನೇರವಾಗಿ ಏರ್ಪೋರ್ಟ್ಗೆ ಹೋಗ್ತಾರೆ, ಏರ್ಪೋರ್ಟ್ನಿಂದ ಬೆಂಗಳೂರು ವಿಮಾನ ತಗೊಳ್ತಾರೆ ಅಂತ ಮಾಹಿತಿಗಳ ಬಂದವು. ಆದರೆ ಅವರು ಹೋಗಿದ್ದು KJ ಜಾರ್ಜ್ ಅವರ ಮನೆಗೆ. ಅಲ್ಲಿ ಆಪ್ತ ಸಚಿವರುಗಳನ್ನು ತುರ್ತಾಗಿ ಸಭೆಗೆ ಕರೆದಿದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕರ್ನಾಟಕ ಭವನಕ್ಕೆ ಬಂದರು. ಅಲ್ಲಿ ಅವರನ್ನು ಮಾತನಾಡಿಸುವುದಕ್ಕೆ ಪ್ರಯತ್ನಿಸಿದ ಮಾಧ್ಯಮದವರ ಮೇಲೆ ಹೆಚ್ಚು ಕಡಿಮೆ ಸಿಟ್ಟಾದಂಗಿದ್ದರು. ಲಿಫ್ಟ್ ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ, ರೇಗ್ತಾರೆ DK ಶಿವಕುಮಾರ್ ಅವರು. ಇದರ ಅರ್ಥ ಏನು? ಆನಂದ, ನಿಮ್ಮ ಮಾಹಿತಿಗಳು ಏನಾಗಿದೆ ಒಳಗೆ AICC ಆಫೀಸ್ನಲ್ಲಿ ಏನಾಯಿತು? ಅಜಿತ್, ಇವತ್ತು ಬೆಳಿಗ್ಗೆ ಸುದೀರ್ಘವಾಗಿ ನಡೆದಿರ್ತಕ್ಕಂಥ ಒಟ್ಟಾರೆ ಚರ್ಚೆಯ ಔಟ್ಕಮ್ ಅಂದರೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಮತ್ತು ಯಾವ ವಿಚಾರದ ಬಗ್ಗೆ ಯಾರಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು, ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮುಖ್ಯವಾಗಿ ನಾಯಕತ್ವ ಸಂಬಂಧಪಟ್ಟ ಹಾಗೆ ಒಂದು ಚರ್ಚೆ ಆಗಬೇಕಾಗಿತ್ತು ಅನ್ನುವಂಥ ಕೂಗೇನಿತ್ತು, ಕೂಗಿನ ಹಿನ್ನೆಲೆಯಲ್ಲಿ ಸಭೆ ಮಾಡಿದರು. ಸಭೆ ಆದಾಗ ಸಹಜವಾಗಿಯೇ ಎಲ್ಲರ ಅಭಿಪ್ರಾಯಗಳನ್ನು ಪಡೆದ ನಂತರದಲ್ಲಿ ಹೈಕಮಾಂಡ್ನ ಒಲವು ಏನಿದೆ, ಹೈಕಮಾಂಡ್ನ ಪ್ರಸ್ತಾಪಗಳಿದೆ ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ, ಟಚ್ ಮಾಡಿದ್ದಾರೆ. ಆದರೆ ಯಾವುದೂ ಕೂಡ ಅಂತಿಮ ನಿರ್ಧಾರ ಆಗಿಲ್ಲ. ನಾಯಕತ್ವ ಬದಲಾವಣೆಗೆ ನಾವು ಸಹಮತದಲ್ಲಿದ್ದೇವೆ ಮತ್ತು ಅದನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಅನ್ನೋದನ್ನು ಸೂಚ್ಯವಾಗಿ ಹೇಳುವ ಪ್ರಯತ್ನವನ್ನು CM ಅವರಿಗೆ ಮಾಡಿದ್ದಾರೆ. ಜೊತೆಗೆ DK ಶಿವಕುಮಾರರ ಬೇಡಿಕೆಯಂತೆ ನಿಮ್ಮ ಬೇಡಿಕೆ ಥರನೇ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗ ನಾವು ಆರಂಭಿಕವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ ಅನ್ನೋದನ್ನು ಕೂಡ DK ಶಿವಕುಮಾರ್ ಹೇಳಿದ್ದಾರೆ. ಹಾಗನ್ನ ಮಾತ್ರಕ್ಕೆ ಇವತ್ತಿನ ಸಭೆಯಲ್ಲಿ ಯಾವುದೇ ನಿರ್ಧಾರಗಳಾಗಿಲ್ಲ. ಇದು ಮತ್ತೆ ಒಂದು ಸಭೆಯಲ್ಲಿ ನಿರ್ಧಾರ ಆಗ್ತಕ್ಕಂಥದ್ದು ಅಲ್ವೇ ಅಲ್ಲ. ಯಾಕೆಂತಂದರೆ ಇದು 4-5 ಸಭೆಗಳಾಗತ್ತೆ. ಯಾಕೆಂದರೆ ನೆಕ್ಸ್ಟ್ ಈಗ ರಾಜ್ಯಸಭಾ ಚುನಾವಣೆ ಇದೆ. ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಿಮಗಿರೋ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ಕಮ್ಯುನಿಕೇಟ್ ಆಗಿದೆ. ನಾಯಕತ್ವ ಬದಲಾವಣೆ DK ಶಿವಕುಮಾರ್ ಖುಷಿಯಾಗಿರ್ಬೇಕಾಗಿತ್ತು. ಹಾಗಂತೇಳಿ ತಕ್ಷಣದಲ್ಲೇ ಆಗಿಲ್ಲ, ಅಥವಾ ಇವರು ನಾಯಕತ್ವ ಸಂಬಂಧ ಬಗ್ಗೆ ಈಗಲೇ ನಿರ್ಧಾರ ಮಾಡ್ತೇವೆ, ಇನ್ನು 15 ನಿರ್ಧಾರ ಮಾಡ್ತೀವಿ ಅನ್ನೋದನ್ನು ತೀರ್ಮಾನ ಆಗಿಲ್ಲ. ತೀರ್ಮಾನ ಆದ್ರೆ ತಾನೇ ಖುಷಿ ಆಗೋದು. ಈಗಾಗಲೇ 2.5 ವರ್ಷಗಳಾದ ನಂತರದಲ್ಲಿ ನವೆಂಬರ್ 21ರಿಂದ ಪ್ರಯತ್ನಗಳು ನಡೆದಿದೆ. ಬೇರೆ ಬೇರೆ ಸ್ವರೂಪದಲ್ಲಿ ಹೈಕಮಾಂಡ್ಗೆ ಹೇಳೋದನ್ನು ಹೇಳಿದಾಗ ಆದರೂ ಕೂಡ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿಲ್ಲ. ಒಂದು ಆರಂಭಿಕವಾಗಿರ್ತಕ್ಕಂಥ ಸಭೆ ಆಗಿದೆ, ಒಂದು ಎಲ್ಲರನ್ನೂ ಸೇರಿ ಒಳಗೊಂಡಿರ್ತಕ್ಕಂಥ ಸಭೆ ಆಗಿರ್ತಕ್ಕಂಥ ಒಂದು ಆಶಾದಾಯಕ ಬೆಳವಣಿಗೆ. ಆದರೆ ನಿರ್ಧಾರ ಆಗದೇ ಇರತಕ್ಕಂಥ DK ಶಿವಕುಮಾರ್ ಬೇಸರ ಇದ್ದಂಗಿದೆ. ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ರಾಜ್ಯಸಭಾ ಚುನಾವಣೆ ಮೇಲೆ ಇಫೆಕ್ಟ್ ಆಗುತ್ತೆ.
ಒಂದ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾರಕವಾದ ತೀರ್ಮಾನ ಆಗಿದ್ದೆ ಆದರೆ ಅವರು ಯಾವ ರಾಜ್ಯಸಭೆಯ 5ನೇ ಅಭ್ಯರ್ಥಿಗೆ ಬೆಂಬಲ ಕೊಡ್ತಕ್ಕ ಸನ್ನಿವೇಶ ಕ್ರಿಯೇಟ್ ಆದರೆ ರಾಜಕಾರಣದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾಕಂದರೆ 5ನೇ ಅಭ್ಯರ್ಥಿ ಬರುವ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಹಾಗಾಗಿ ಪಕ್ಷವು ಕೂಡ ಎಲ್ಲವನ್ನೂ ಕೂಡ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುತ್ತೆ. ರಾಜ್ಯಸಭಾ ಚುನಾವಣೆ ಆದ ಬಳಿಕ ಮತ್ತೊಂದು ಸುದಿನ ಸಭೆ ಆಗತ್ತೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಹಾಗಾಗಿ ಇವತ್ತು ಸಿದ್ದರಾಮಯ್ಯವರಿಗೆ ಏನು ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ನಾವು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಮುಂದಾಗಿದ್ದೇವೆ ಅನ್ನುವಂಥ ಆ ವಿಚಾರ ಪ್ರಸ್ತಾಪ ಮಾಡಿದ್ದು ಎಲ್ಲ ಒಂದು ಕಡೆ ಬೇಸರ ಕಾರಣ ಆಗಿರ್ಬೋದು. ಆ ಕಾರಣಕ್ಕಾಗಿ ಎಲ್ಲೂ ರಿಯಾಕ್ಟ್ ಮಾಡದೆ ಒಂದು ರೀತಿ ಮುಗುಮ್ಮಲ್ಲಿ ಬಂದು ಜಾರ್ಜ್ ಅವರ ನಿವಾಸದಲ್ಲಿ ಸಭೆಯನ್ನು ಮಾಡ್ತಾ ಇರುವಂಥ ಮಾಹಿತಿ ಬರ್ತಾ ಇದೆ. ಆಪ್ತರೊಂದಿಗೆ ಚರ್ಚೆ ಮಾಡ್ತಿದ್ದಾರೆ. ಯಾರು ಅವರೊಂದಿಗೆ HAL ಏರ್ಪೋರ್ಟ್ ನಿನ್ನೆ ಯಾರು ಸಂಜೆ 7 ಗಂಟೆಗೆ ಹೋಗಿದ್ರು ಅವ್ರ ಜೊತೆನೇ ಮೀಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು. ಏನೇ ನಿರ್ಧಾರ ಆದರೂ ಕೂಡ ತೀರ್ಮಾನವನ್ನು ತಿಳಿಸಲಿಕ್ಕೆ ಸಮಯಾವಕಾಶವನ್ನು ಸಿದ್ದರಾಮಯ್ಯ ತೆಗೆದುಕೊಳ್ತಾರೆ. ಅದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ಆಪ್ತರೊಂದಿಗೆ ಚರ್ಚೆ ಮಾಡಿ ತಮ್ಮ ನಿರ್ಧಾರವನ್ನು ಹೈಕಮಾಂಡ್ಗೆ ತಿಳಿಸಬೇಕಾಗಿದೆ. ಅಂದರೆ ಟಚ್ ಮಾಡಲಾಗಿದೆ. ಆ ಟಚ್ ಮಾಡಿದ್ದಕ್ಕೆ ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು ಮತ್ತು ಒಂದಷ್ಟು ಕಾಲ ಹೇಗೆ ಇದರಿಂದ ಬಚಾವಾಗ್ತಕ್ಕಂಥ ತೀರ್ಮಾನ ಮಾಡಬೇಕು ಎಲ್ಲದೂ ಕೂಡ ಚರ್ಚೆ ಆಗುತ್ತೆ. ಆ ಕಾರಣಕ್ಕೆ ಆಪ್ತರೊಂದಿಗೆ ಸಮಾಲೋಚನೆ ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಒಬ್ಬರನ್ನು ಹೊರತುಪಡಿಸಿದರೆ ಬಹುತೇಕ ಎಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಇದ್ದಾರೆ ಮತ್ತು ಆಪ್ತ ಶಾಸಕರು ಕೂಡ ಇದ್ದಾರೆ. ಹಾಗಾಗಿ ಸಭೆಯಲ್ಲಿ ಏನು ಔಟ್ಕಮ್ ಬರುತ್ತೆ ಅಂತಕ್ಕಂಥ ವೇಟ್ ಮಾಡಬೇಕಾಗಿದೆ ನಾವು. ಅಂದರೆ ಇದು ವಿಷಯ ಟಚ್ ಮಾಡಿದಾರಷ್ಟೇ, ಅದರ ಮೊಡ್ಯಾಲಿಟೀಸ್ ಏನು ಅರ್ಥ, ಮೊಡ್ಯಾಲಿಟೀಸ್ ಏನು ಡಿಸ್ಕಸ್ ಆಗಿಲ್ಲ ಅಂತೀರಾ? ಅಲ್ಲ, ಮುಂದೇನು ಮುಂದೇನಾಗುತ್ತೆ ಅನ್ನೋದನ್ನು ಭಾಳ ಸೂಚ್ಯವಾಗಿ ಹೇಳುವ ಪ್ರಯತ್ನವನ್ನು ಮಾಡಲಾಗಿದೆ. ಯಾವಾಗ ನಾವು ಈ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೇವೆ, ಅದರ ಇಫೆಕ್ಟ್ ಏನಾಗುತ್ತೆ, ನೀವು ಏನು ತ್ಯಾಗಕ್ಕೆ ರೆಡಿ ಆಗಬೇಕು ಅಥವಾ ಪಕ್ಷ ಕೊಡ್ತಕ್ಕ ಸೂಚನೆಯನ್ನು ಹೇಗೆ ಫಾಲೋ ಮಾಡಬೇಕು ಮತ್ತು ಮುಂಬರುವ ಚುನಾವಣೆಗಳಲ್ಲಿ ಪಕ್ಷಕ್ಕೆ ವ್ಯತಿರಿಕ್ತವಾದ ಪರಿಣಾಮಗಳಾಗದ ಹಾಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಇವೆಲ್ಲವೂ ಕೂಡ ಕ್ಲಿಯರ್ ಆಗಬೇಕಾಗತ್ತೆ. ಒಮ್ಮೆ ಕುರುಬ ಮುಖ್ಯಮಂತ್ರಿ ತೆಗೆದ್ರು ಅನ್ನುವ ಕಾರಣಕ್ಕಾಗಿ ಅದರ ಇಫೆಕ್ಟ್ ಬೇರೆ ರೀತಿಯ ಪರಿಣಾಮಗಳು ಬೀರಿದೆ ಆದರೆ ಭಾಳ ಗಂಭೀರ ಆಗುತ್ತೆ. ಹಾಗಾಗಿ ಅವೆಲ್ಲವನ್ನೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಅಹಿಂದ ಸಮುದಾಯ ನಮಗೆ ಗೊತ್ತಿರೋ ಹಾಗೆ ಈಗ ಬಾಗಲಕೋಟೆ ಚುನಾವಣೆಯಲ್ಲಿ ಎಲ್ಲ ಪ್ರಯತ್ನದ ಭಾಗವಾಗಿಯೂ ಕೂಡ ಇಷ್ಟು ಮಾರ್ಜಿನಲ್ಲಿ ಗೆಲ್ಲಲಿಕ್ಕೆ ಯಾಕೆ ಸಾಧ್ಯ ಅಂತಕ್ಕಂಥ ವಿಶ್ಲೇಷಣೆಗಳಾಗಿದ್ದಾವೆ. ಅಹಿಂದ ವರ್ಗ ಫ್ರಂಟ್ ಲೈನ್ ನಿಂತು ವೋಟ್ ಹಾಕಿದ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟದ ಅಂತರದ ಜಯ ಆಗಿದೆ ಅಂತಕ್ಕಂಥದ್ದು ಉಪಚುನಾವಣೆ ಜೊತೆಗೆ ಈ ಒಂದು ಫ್ಯಾಕ್ಟ್ರಿ ವರ್ಕ್ ಆಗ್ತಾ ಇದೆ. ಸೊ ಹಾಗಾಗಿ ಅಹಿಂದ ವರ್ಗವನ್ನು ಬಿಟ್ಟು ರಾಜಕಾರಣ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಗೊತ್ತಿದೆ. ಆ ಕಾರಣಕ್ಕಾಗಿ ಎಲ್ಲೂ ಡಿಸ್ಟರ್ಬ್ ಆಗದಾಗೆ ಒಂದು ನಿರ್ಧಾರಕ್ಕೆ ಬರಬೇಕಾದ ಹಿನ್ನೆಲೆಯಲ್ಲಿ ಆರಂಭಿಕವಾದ ಹೆಜ್ಜೆಯನ್ನು ಹೈಕಮಾಂಡ್ ಇಟ್ಟಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಅಂದರೆ ಡಿ ಕೆ ಶಿವಕುಮಾರ್ ಇವತ್ತೇ ಎಲ್ಲ ಫೈನಲ್ ಆಗಿಬಿಡಬೇಕು ಅಂತ ಇತ್ತಾ? ಇವತ್ತು ಫೈನಲ್ ಆಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಅಷ್ಟೊಂದು ಸಿಟ್ಟಾದ್ರೆ ಡಿ ಕೆ ಶಿವಕುಮಾರ್, ಅಷ್ಟು ಅಪ್ಸೆಟ್ ಆದ್ರ? ಇಲ್ಲ, ಈ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತಿನ ಸಭೆಯಲ್ಲಿ ಒಂದು ಸ್ಪಷ್ಟವಾಗಿ ತೀರ್ಮಾನ ಏನಿರುತ್ತೆ ಅಂತಕ್ಕಂಥ ಒಂದು ಸೂಚ್ಯವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಅದು ಹೇಳಿಲ್ಲ. ಆ ಕಾರಣಕ್ಕಾಗಿ ಒಂದಷ್ಟು ಬೇಸರ ಆಗಿದೆ. ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ರೀತಿಯನ್ನು ನೋಡ್ತಾ ಇದ್ರೆ ಏನೂ ಆಗದೇ ಇದ್ದಾಗ ಎಲ್ಲೋ ಒಂದು ಕಡೆ ಅದನ್ನು ಕೆಣಕುವಂಥ ಪ್ರಯತ್ನ ಮಾಧ್ಯಮ ಮಾಡಿದಾಗ ಸಹಜವಾಗಿ ರಿಯಾಕ್ಟ್ ಆಗಿದ್ದಾರೆ ಅವರು. ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಸಂದರ್ಭಗಳಲ್ಲಿ ವಿಧಾನಸೌಧ ಆದಿಯಾಗಿ ಬೇರೆ ಬೇರೆ ಕಡೆ ಡಿ ಕೆ ಶಿವಕುಮಾರ್ ಸಂದರ್ಭಕ್ಕೆ ಅನುಗುಣವಾಗಿ ಈ ರಿಯಾಕ್ಟ್ ಮಾಡಿದ ಉದಾಹರಣೆಗಳಿದ್ದಾವೆ. ಇವತ್ತು ಕೂಡ ದೆಹಲಿಯಲ್ಲಿ ಆಗಿರ್ತಕ್ಕಂಥದ್ದೇ. ಅಂದರೆ ಮಾಧ್ಯಮಗಳು ಪ್ರಶ್ನೆಯನ್ನು ಕೇಳಿದಾಗ ಅದಷ್ಟು ಭಾಳ ಬೇಸರದಿಂದ ಆಕ್ರೋಶಭರಿತವಾಗಿ ರಿಯಾಕ್ಟ್ ಮಾಡಿದ ಕಾಣುತ್ತೆ. ಅಂದರೆ ಅಲ್ಲಿಗೆ ಅವರಿಗೆ ಬೇಸರ ಇದೆ, ಅತೃಪ್ತಿ ಇದೆ. ಇವತ್ತು ನಡೆದಿರತಕ್ಕಂಥ ಮಾತುಕತೆ ನನಗೆ ಇಷ್ಟ ಆಗಿಲ್ಲ ಅಂತಕ್ಕಂಥ ಒಟ್ಟಾರೆ ಮೂರ್ತ ರೂಪ ಅಂದರೂ ಕೂಡ ತಪ್ಪಾಗಲಾರ್ದು. ಎಸ್, ಪ್ರಶಾಂತ್, ಏನಾಗಿದೆ ಅಂತ ಮಾಹಿತಿ? ಎಲ್ಲ ರೀತಿಯ ಸಾಧಕ ಬಾಧಕಗಳ ಬಗ್ಗೆ ಸಭೆಯಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಕೂಡಿಸ್ಕೊಂಡು ಚರ್ಚೆ ಆಗಿದೆ. ಓಕೆ, ಬಟ್ ಯಾವುದೇ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ಗೆ ಉಭಯ ನಾಯಕರು ಕೂಡ ತಯಾರಾದಂತೆ ಇಲ್ಲ. ಹೀಗಾಗಿ ನನಗನ್ಸುತ್ತೆ ಮಾತುಕತೆ ಇಸ್ ಇನ್ಕನ್ಕ್ಲೂಸಿವ್. ಓಕೆ ಓಕೆ, ನಾವೀಗ ಡಿ ಕೆ ಶಿವಕುಮಾರ್ ಅವ್ರದ್ದೇ ನೋಡ್ತಾ ಇದ್ದೀವಿ. ಹೌದು, ಒಂದು ನನಗನ್ಸುತ್ತೆ ಎರಡು ರೀತಿ ಇರ್ಬೋದು. ಒಂದು, ಅವರು ನಿರ್ಣಯಗಳಿಂದ ಸಿಟ್ಟಾಗಿರ್ಬೋದು. ಎರಡನೇದು, ಹೈಕಮಾಂಡ್ ಹೇಳಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮಗಳಿಗೆ ನೀವು ಮಾತಾಡಬೇಡಿ ಅಂತಕ್ಕಂಥ ಆ ಸಾಧ್ಯತೆನೂ ನಾವು ಅಲ್ಲಗಳೆಯುವಂತಿಲ್ಲ. ರೈಟ್. ಹೀಗಾಗಿ ಮೀಟಿಂಗ್ ಈಸ್ ಇನ್ಕನ್ಕ್ಲೂಸಿವ್. ಎಲ್ಲ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ ಅಂದರೆ ಏನು ಅನ್ನುವ ಚರ್ಚೆ ಬರುತ್ತೆ. ಹೌದು ಹೌದು. ಸೊ ಲಿಟ್ರಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಚರ್ಚೆಗಳನ್ನು ಹೈಕಮಾಂಡ್ ನಡೆಸಿದೆ. 5-6 ಗಂಟೆ ಚರ್ಚೆ ನಡೆಯೋದಂದರೆ ಸಾಮಾನ್ಯ ಅಲ್ಲ. ಹೌದು. ಅಲ್ಲೇನು ನೀವು 3 ವರ್ಷ ಹಂಗೆ ಮಾಡಿದ್ವಿ, ಗ್ಯಾರಂಟಿ ಮಾಡಿದ್ವಿ, ಎಷ್ಟೊತ್ತು ಹೇಳ್ತೀರಾ? ಒಂದು ಅರ್ಧ ಗಂಟೆ ಪ್ರೆಸೆಂಟೇಷನ್ ಕೊಡ್ಬೋದು. ಅದಾದಮೇಲೆ ನಿಶ್ಚಿತವಾಗಿ ನಾಯಕತ್ವ, ಸಂಪುಟ ಪುನಾರಚನೆ ಇವೆಲ್ಲ ಚರ್ಚೆಗಳು ಬಂದೇ ಬರುತ್ತೆ. ಬಟ್ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದರು ಸಂಪುಟ ಪುನಾರಚನೆ ಚರ್ಚೆ ನಡೆದಿಲ್ಲ. ರಾಜ್ಯಸಭೆ ವಿಧಾನ ಪರಿಷತ್ ಅಂತ ಕೆ ಸಿ ವೇಣುಗೋಪಾಲ್ ಹೇಳಿದರು. ಕೆ ಸಿ ವೇಣುಗೋಪಾಲರ ಆ ಹೇಳಿಕೆ ಸ್ಪಷ್ಟ. ಯಾವತ್ತೂ ಮೀಡಿಯಾದಲ್ಲಿ ಏನು ಹೇಳಲ್ವೋ ಅದೇ ನಡೆದಿರುತ್ತೆ ಅಂತಕ್ಕಂಥ ನಮ್ಮ ಒಂದು ಕನ್ವೆನ್ಷನಲ್ ವಿಸ್ಡಮ್ ಪ್ರಕಾರ ಚರ್ಚೆ ಕರ್ನಾಟಕದ ಕಾಂಗ್ರೆಸ್ನ ಭವಿಷ್ಯದ ಕುರಿತಂತೆಯೇ ನಡೆದಿದೆ. ಎಸ್. ಬಟ್ ಹೈಕಮಾಂಡ್ ಏನು ಮನಸ್ಸಿನಲ್ಲಿ ಅಂದ್ಕೊಂಡಿತ್ತು
ಎರಡು ಸಂಗತಿಗಳ ಅಜಿತ್. ಈಗ ಮನಸ್ಸಿನಲ್ಲಿ ಅಂದ್ಕೊಂಡಿತ್ತು ಅಂತ ಅನ್ಕೋಣ, ಒಂದೇನೋ ಇಲ್ಲಪ್ಪ ನೀವು ರಾಜ್ಯಸಭೆಗೆ ಬನ್ನಿ ಅಂತ ಏನೋ ಕರೆದ್ರು, ಅದರ ಅರ್ಥ ಯು ಶುಡ್ ಸ್ಟೆಪ್ ಡೌನ್ ಅಂತ. ಹೌದು. ಸೊ ಹೈಕಮಾಂಡ್ ಕೂಡ ಎಕ್ಸ್ಪ್ಲಿಸಿಟ್ಲಿ ಅದನ್ನು ಹೇಳಿಲ್ಲ. ಅದು ಡಿ ಕೆ ಶಿವಕುಮಾರ್ಗೆ ಸಿಟ್ಟು ಬಂದಿದೆ ಅಂತ. ಹಾಂ, ಯಾಕಂದರೆ ನೋಡಿ, ಹೈಕಮಾಂಡ್ದು ಸಮಸ್ಯೆ ಇರ್ತವೆ. ನೀವು ಎಕ್ಸ್ಪ್ಲಿಸಿಟ್ಲಿ ಹೇಳಿದ ನಂತರ ಸಿದ್ದರಾಮಯ್ಯನವರು ಒಪ್ಕೊಳ್ಳದೆ ಬೆಂಗಳೂರಿಗೆ ವಾಪಸ್ ಬಂದರು ಅಂತಂದರೆ ನಾಳೆ ಯಾಕೆ ಅವರು ಹೈಕಮಾಂಡ್ನ ಡಿಕ್ಟೇಟನ್ನು ಒಪ್ತಾರೆ? ಕರೆಕ್ಟ್. ಸೊ ಆದರೆ ಹೈಕಮಾಂಡ್ ಎಲ್ಲೂ ಕೂಡ ನಮ್ಮ ಅಭಿಪ್ರಾಯ ಹಿಂಗಿದೆ ಅಂತಕ್ಕಂಥದ್ದನ್ನು ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಅವರು ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ನನಗೆ ಕೊಡಲೇಬೇಕು ಅವಕಾಶ, ನನಗೆ ನೀವು 2023 ಹೇಳಿದ್ರಿ, ನೀವು ಹೇಳಿದ್ರಿ ಅಂತ ನಾನು ಒಪ್ಕೊಂಡಿದ್ದೆ. ಈಗ ಯಾವುದೇ ಕಾರಣಕ್ಕೂ ಕೂಡ ನೀವು ಮಾತಿನಿಂದ ಹಿಂದೆ ಸರಿಬಾರದು ಅನ್ನೋದನ್ನು ಹೈಕಮಾಂಡ್ಗೆ ಅವರೇನು ಮಾಧ್ಯಮಗಳ ಎದುರುಗಡೆ ಗುಮ್ಮಾಗಿ ಹೇಳ್ತಿದ್ರು, ಅದನ್ನು ಹೈಕಮಾಂಡ್ ಎದುರುಗಡೆ ಡಿ ಕೆ ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನನಗನ್ಸುತ್ತೆ ಅಜಿತ್, ಯಾವುದೇ ನಿರ್ಣಯಕ್ಕೆ ಬರುವಲ್ಲಿ ಐದರ್ ಹಿಂಗೆ ಅಥವಾ ಐದರ್ ಹಿಂಗೆ ಹೈಕಮಾಂಡ್ ನಿರ್ಣಯಕ್ಕೆ ಬಂದಂತೆ ಕಾಣ್ತಿಲ್ಲ. ಮೀಟಿಂಗ್ ಈಸ್ ಇನ್ಕನ್ಕ್ಲೂಸಿವ್. ಇನ್ನೊಂದು ಸುತ್ತು 2 ಸುತ್ತಿನ ಚರ್ಚೆಗಳು ನಡಿಬೇಕಾಗತ್ತೆ. ಹೆಂಗೆ ಚರ್ಚೆ ಹೋಗುತ್ತೆ ವಿ ಡೋಂಟ್ ನೋ. ಈ ಮೀಟಿಂಗಿಂದ ಎರಡೂ ಬಣಗಳು ಖುಷಿಯಾಗಿಲ್ಲ. ಹೌದು. ಇದೊಂದು ಬಹಳ ಒಂದು ಆಶ್ಚರ್ಯಕರವಾದ, ನನ್ನನ್ನು ಎದುರು ಕೂಡಿಸ್ಕೊಂಡು ನಾಯಕತ್ವ ಬದಲಾವಣೆ ಚರ್ಚೆ ಮಾಡಿದ್ರು ಅನ್ನುವುದೇ ಸಿದ್ದರಾಮಯ್ಯನವ್ರಿಗೆ ಸಿಟ್ಟು ಬಂದಿರುತ್ತೆ. ಇಷ್ಟೆಲ್ಲ ಮಾಡಿ ಸಭೆ ಮಾಡಿ ಒಂದು ಡಿಸಿಷನ್ಗೆ ಬರಲಿಲ್ಲ ಅನ್ನೋ ಡಿ ಕೆ ಶಿವಕುಮಾರ್ಗೆ ಸಿಟ್ಟಾಗಿರುತ್ತೆ. ಅಂದರೆ ಹೈಕಮಾಂಡ್ ಅಲ್ಲಿ ಕೊಡ್ತಂಥ 4 ಜನ ಇದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂತ ಹೇಳ್ಬೋದಾ? ಇದನ್ನ ಅಲ್ಲ, ಹ್ಯಾಂಡಲ್ ಮಾಡಲಿಲ್ಲ ಅಂತಲ್ಲ, ಹೈಕಮಾಂಡ್ ಒಂದು ಏನಂತಾರೆ ಫ್ರಂಟ್ ಫುಟ್ಟಲ್ಲಿ ಆಡ್ತಿಲ್ಲ. ಅವ್ರು ಬ್ಯಾಕ್ ಫುಟ್ಟಲ್ಲಿ ಆಡ್ತಿದ್ದಾರೆ. ಯೂಶ್ವಲಿ ಹೈಕಮಾಂಡ್ಗಳು ಫ್ರಂಟ್ ಫುಟ್ಟಲ್ಲಿ ಆಡ್ತಾರೆ. ಹೌದು. ಯಾಕಂದರೆ ಹೈಕಮಾಂಡ್ನ ಅಥಾರಿಟಿ ಗೊತ್ತಾಗೋದು ಯಾವಾಗ? ಕರೆಕ್ಟ್. ಹೈಕಮಾಂಡ್ ಏನು ಆರ್ಬಿಟ್ರೇಷನ್ ಅಥಾರಿಟಿ ಅಲ್ಲ ಅದು. ಹೈಕಮಾಂಡ್ ಈಸ್ ಅಥಾರಿಟಿ ಟು ಗಿವ್ ಡಿಕ್ಟೇಷನ್ಸ್. ಕರೆಕ್ಟ್. ಬಟ್ ಹಂಗೆ ಅನ್ನಿಸ್ತಾ ಇಲ್ಲ ಈ ಸಭೆಗಳನ್ನು ನೋಡಿದರೆ. ಈ ಸಭೆಗಳನ್ನು ನೋಡಿದರೆ ಒಂದು ಆರ್ಬಿಟ್ರೇಷನ್ನ ಪ್ರಯತ್ನ ನಡೆದಿದೆ. ನಾನು ಆ ಕಡೆನೂ ಇಲ್ಲ, ಹೈಕಮಾಂಡ್ಗೂ ಏನು ಸಮಸ್ಯೆ ಇದೆ, ನಾವು ಎರಡೂ ಕಡೆ ಇಲ್ಲ ಅನ್ನೋದನ್ನು ಕೂಡ ತೋರಿಸುವ ಪ್ರಯತ್ನ ಹೈಕಮಾಂಡಿಂದ ನಡೀತಾ ಇದೆ. ಹೀಗಾಗಿ ಉಭಯ ನಾಯಕರು ಕೂಡ ಖುಷಿ ಇಲ್ಲ. ಎಸ್, ಉಭಯ ನಾಯಕರಲ್ಲಿ ಅಂದರೆ ಈಗ ಐದರ್ ಹೆಂಗಿರುತ್ತೆ ಹೈಕಮಾಂಡ್ನ ನಿರ್ಣಯಗಳು, ಒಬ್ರಿಗೆ ಅನುಕೂಲ ಇರುತ್ತೆ, ಇನ್ನೊಬ್ರಿಗೆ ಪ್ರತಿಕೂಲ ಇರುತ್ತೆ. ಬಟ್ ಈ ಮೀಟಿಂಗ್ ಇಬ್ಬರಿಗೂ ಕೆಟ್ಟವರಾಗಕ್ಕೆ ತಯಾರಿಲ್ಲ. ಇವರು ಕೆಟ್ಟವರಾಗಕ್ಕೆ ತಯಾರಿಲ್ಲ. ಒಂದು ಹಿಂಗೆ ಮಾಡಿ, ನಾಳೆನೇ ಮಾಡಿ, ನಾಡಿದ್ದೇ ಮಾಡಿ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಕೂಡ ಇಲ್ಲ. ಬಟ್ ನನಗೊಂದು ಅನಿಸುತ್ತೆ ಅಜಿತ್, ಅಂದರೆ ನನಗೊಂದು ಬೆಳಗ್ಗೆಯಿಂದ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ, ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಜೂನ್ 18ಕ್ಕೆ ಇಟ್ಕೊಂಡು ಈಗ ಮಾಡಬೇಕಾಗಿತ್ತು. ಇವರು ಈ ಸಭೆ ಈಗ ನಡೆಸಬೇಕಿತ್ತ ಅನ್ನುವ ಪ್ರಶ್ನೆ ನಿಶ್ಚಿತವಾಗಿ ನನ್ನನ್ನು ಕಾಡ್ತಿದೆ ಅಲ್ವಾ? ಹೌದು. ಯಾಕಂದರೆ ಯಾರು ಒಬ್ಬರು ಮುನಿಸ್ಕೊಂಡ್ರೂ ಕೂಡ ಉಲ್ಟಾ ಹೊಡಿ. ಈಗ 2019ರಲ್ಲಿ ಏನಾಯ್ತು ರೀ, ಲಿಟ್ರಲಿ ಏನಾಯಿತು? JDS ಸರ್ಕಾರ ಹೆಂಗೆ ಹೋಯಿತು? ಕಾಂಗ್ರೆಸ್ನ ಬೆಂಬಲ ಇಲ್ಲದೆ JDS ಸರ್ಕಾರ ಹೋಗ್ಬಿಡ್ತಾ? ಎಲ್ರಿಗೂ ಗೊತ್ತಿರುವಂಥ ವಿಷಯ ಏನಾಯಿತು ಅಂತ ಅಲ್ವಾ? ಹೀಗಿರುವಾಗ ಈಗ ಇನ್ನೂ ಎಷ್ಟು ದಿನ? ಇವತ್ತು 26, ಇನ್ನೂ 22 ದಿನಕ್ಕೆ ನಿಮಗೆ ರಾಜ್ಯಸಭಾ ಚುನಾವಣೆ ಇದೆ, ವಿಧಾನ ಪರಿಷತ್ನ ಚುನಾವಣೆ ಇದೆ. ಈಗ ಈ ಸಭೆ ಕನ್ಕ್ಲೂಸಿವ್ ಆಗಿ ಅಥವಾ ಒಂದೇನೋ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾದರೂ ಕೂಡ ಐ ಥಿಂಕ್ ಇವತ್ತು ಸಂಜೆ ಒಳಗಡೆ ನಿರ್ಣಯ ಇದು 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 ಹೀಗೆ ವಿಳಂಬ ಮುಂದುವರಿತಾ ಇರುತ್ತೆ. ವಾಟ್ ನೆಕ್ಸ್ಟ್? ಮುಂದೇನಿಗೆ? ಇನ್ನೊಂದು ಸುತ್ತಿನ ಸಭೆ ಇನ್ನೊಂದು ವಾರ ಆದಮೇಲೆ ಹಂಗ ಅಲ್ಲ, ನಾಳೆ ಇವತ್ತು ವಾಪಸ್ ಬಂದರೆ ವಾಪಸ್ ಬರ್ತಾರಂತ ಆನಂದೇನಂತೆ? ಎಸ್, ಈಗ ಅವರು ಸೀದಾ ಏರ್ಪೋರ್ಟ್ಗೆ ಹೋದ್ರು, ಬಂದೇ ಬಿಡ್ತಾರೆ ಬೆಂಗಳೂರಿಗೆ ಅಂದರು. ಆ್ಯಕ್ಚುಲಿ ಎಲ್ಲವೂ ಆಗಿದ್ರೆ 2 ತಾಸಲ್ಲಿ ಮೀಟಿಂಗ್ ಮುಗಿದಿದ್ದ ಇದ್ರೆ ಮಧ್ಯಾಹ್ನ ಜಾರ್ಜ್ ಅವ್ರ ನಿವಾಸದಲ್ಲಿ ಮಧ್ಯಾಹ್ನ ಊಟ ಮಾಡಬೇಕಾಗಿತ್ತು. ಊಟ ಆದ ನಂತರ ಮುಖ್ಯಮಂತ್ರಿಗಳು ವಾಪಸ್ ಬರಬೇಕು. ಯಾಕಂದ್ರೆ ನಾಳೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಸೇರಿದಾಗ ಬೇರೆ ಬೇರೆ ಕಾರ್ಯಕ್ರಮ ನಿಗದಿ ಆಗಿತ್ತು. ಮತ್ತು 2 KPCCಯಲ್ಲಿ ಪಂಡಿತ್ ನೆಹರು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಿಗದಿಯಾಗಿದೆ. ಅಲ್ಲಿ DCM CM ಎಲ್ಲ ಇರಬೇಕು ಅಂತ TP ರೆಡಿ ಆಗಿತ್ತು. ಎಲ್ಲವೂ ಆಗಿದ್ರೆ ಜಾರ್ಜ್ ಅವ್ರ ನಿವಾಸದಲ್ಲಿ ಮಧ್ಯಾಹ್ನ ಊಟ ಮಾಡಿ ವಾಪಸ್ ಜಾರ್ಜ್ ಅವ್ರ ನಿವಾಸಕ್ಕೆ ಹೋಗಲಿಲ್ಲ. ಹಾಗಾಗಿ ಈಗ ಹೋಗಿದ್ದಾರೆ ಅಂತ 9:30 ಒಳಗಡೆ ಎಲ್ಲವೂ ಕೂಡ ಕನ್ಕ್ಲೂಡ್ ಆದರೆ ಅವ್ರು 9:00 ವಾಪಸ್ ಬರಬೇಕು ಅಂತಕ್ಕಂಥ ಈಗಿರ್ತಕ್ಕಂಥ ಮಾಹಿತಿ. ಬರ್ತಾರೆ ಅನ್ನುವಂಥದ್ದು ಈಗ ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. 9:30 ಒಳಗಡೆ ಎಲ್ಲ ಆದರೆ ಬಂದೇ ಬರ್ತಾರೆ. ಅದು ಶಿವಕುಮಾರ್ ಅವರು CM ಅವರು ಬರ್ತಾರೆ, ಆದರೆ DK ಶಿವಕುಮಾರ್ದು ಕ್ಲಾರಿಟಿ ಇಲ್ಲ. ಯಾಕೆಂದರೆ ಅವರು ಬರೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬೆಳಿಗ್ಗೆ ಬರ್ತಾರೆ ಅನ್ನೋಂಥ ಮಾಹಿತಿಗಳು ಕೂಡ ಇದೆ. ಆದರೆ ಒಂದಂತೂ ಸ್ಪಷ್ಟ, ಈ ಸಭೆ ಇಲ್ಲಿಗಷ್ಟೇ ಸೀಮಿತವಾಗಿಲ್ಲ, ಇನ್ನೂ ಕೆಲವು ಸಭೆಗಳು ಆಗ್ಲಿಕ್ಕಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇರೋದು. ಯಾವಾಗ ಆಗತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ದೆಹಲಿಯಲ್ಲಿ ಇರ್ತಕ್ಕಂಥ ನಾಯಕರ ಪ್ರಕಾರ ಈ ಸಭೆ ಇನ್ನು ಕೆಲವೇ ದಿನಗಳ ನಂತರದಲ್ಲಿ ಮುಂದುವರೆದ ಸಭೆಗಳಾಗತ್ತೆ. ಸಭೆಯ ನಂತರದಲ್ಲಿ ಕೆಲವೊಂದು ತೀರ್ಮಾನ ಆಗುತ್ತೆ. ಇವತ್ತು ಯಾವುದೂ ತೀರ್ಮಾನ ಆಗಿಲ್ಲ ಅನ್ನೋಂಥ ಮಾಹಿತಿಗಳು ಈಗ ಬರ್ತದೆ. ನಾಳೆ ಸಭೆ ಮುಂದುವರಿಬಹುದು. ಇವತ್ತು CM DCM ಅಲ್ಲೇ ಇರ್ತಾರೆ ಅನ್ನೋದು ಒಂದು ಇದೆ.
ಆ ರೀತಿಯಾಗಿದೆ. ಯಾಕಂದರೆ ಹಾಗಂತೇಳಿ ನಿಗದಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಕಡ್ಡಾಯ ಹಾಜರಾತೇನಿಲ್ಲ. ಅವರು ನಾಳೆಯೂ ಕೂಡ ಇರ್ಬೋದು ಸಾಧ್ಯತೆಗಳು ಇದೆ. ಸ್ಟೇಟ್ಮೆಂಟ್ ನೀವು ಗಮನಿಸಿದ್ರೆ ವೇಣುಗೋಪಾಲ್ ಅವ್ರದ್ದು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಬಗ್ಗೆ ಚರ್ಚೆ ಮಾಡಿದ್ವಿ ಅಂತ ಹೇಳಿ ನಾಳೆ ಮತ್ತವ್ರು ಈ ರೀತಿ ಸಭೆಗಳನ್ನು ನಡೆಸೋಕ್ಕಾಗಲ್ಲ. ಅವರು ಸ್ಟೇಟ್ಮೆಂಟೇ ಇತ್ತು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಅಂತ. ಎಸ್. ಸೊ ನಾಳೆ ಏನು ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳು ಕೆಲವು ಈ ಅಪಾಯಿಂಟ್ಮೆಂಟ್ ಜುಲೈ 5ಕ್ಕೆ ಇನ್ನೊಂದು ಸಭೆ ಅಂತೇನೋ ಇನ್ನೊಂದು ಮಾತು ಬರ್ತಾ ಇದೆ. ಸಭೆ ನಡೀತಿದ್ದಾಗ ಅಂದರೆ ಡಿ ಕೆ ಶಿವಕುಮಾರ್ ಎಂಟ್ರಿ ಆದ ತಕ್ಷಣ ಅಂದರೆ 3:40 ಸುಮಾರಿಗೆ ಒಂದು ಆ ರೀತಿಯಾಗಿರೋ ಮಾಹಿತಿ ಬಂತು. ಜೂನ್ 5ಕ್ಕೆ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳು ಬಂತು. ಆದರೆ ವಾಸ್ತವದಲ್ಲಿ ಈ ಸಭೆ ಆಗಿರ್ತಕ್ಕಂಥ 4ನೇ ಫ್ಲೋರಲ್ಲಿ, ಹೋಗಿರ್ತಕ್ಕಂಥ ಎಲ್ಲರಿದ್ದು 3ನೇ ಫ್ಲೋರಲ್ಲಿ. ಹೌದು ಹೌದು. ಹಾಗಾಗಿ 4ನೇ ಫ್ಲೋರ್ ಇದ್ದಂಥ 6 ಜನರೇ ಬಂದು ಹೇಳಬೇಕು, ಕೆಳಗಡೆ ಬಂದು ಹೇಳಬೇಕು. ಹಾಗಾಗಿ ಅದು ಆ ದಿನಾಂಕ ನಿಗದಿ ಮಾಡಿದ್ದಾರೆ ಜೂನ್ 5ಕ್ಕೆ ಅನ್ನುವಂಥದ್ದು ಕೂಡ ಕ್ಲಾರಿಟಿ ಇರಲಿಲ್ಲ. ಆದರೆ ಅವು ಸಹಜವಾಗಿ ಚರ್ಚೆ ಆಯಿತು. ಆದರೆ ಮತ್ತೆ ಸಭೆ ಜೂನ್ 5ಕ್ಕೆ ಅನ್ನೋದು ಕ್ಲಾರಿಟಿ ಇಲ್ಲ. ಬಟ್ ಇವತ್ತು ಮುಖ್ಯಮಂತ್ರಿಗಳು ಈಗ ಆಪ್ತರ ಸಭೆಯ ಬಳಿಕ ಅವರು ಏನು ಕಂಟೆಂಟ್ ಕೊಡ್ತಾರೆ, ಅವರು ಏನು ಕಂಟೆಂಟನ್ನು ಹೇಳ್ಬೋದು, ಅದರ ಮೇಲೆ ಯಾವಾಗ ಸಭೆ ನಡೆಯುತ್ತೆ ಅಥವಾ ಯಾವಾಗ ಸಭೆ ನಡೆಸೋದ್ರ ಬಗ್ಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಥವಾ ಯಾವ ವಿಚಾರ ಚರ್ಚೆ ಆಯಿತು ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಬಟ್ ಸ್ವಲ್ಪ ಟೈಮ್ ಕಾಯಬೇಕಾಗತ್ತೆ. ಅರ್ಧ ಗಂಟೆ 1 ತಾಸಲ್ಲಿ ಎಲ್ಲವೂ ಕೂಡ ಕ್ಲಾರಿಟಿ ಬರುತ್ತೆ. ಮಂಜು, ಡಿ ಕೆ ಶಿವಕುಮಾರ್ ಎಲ್ಲಿದ್ದಾರೆ? ಕರ್ನಾಟಕ ಭವನನ ಯಾರ್ಯಾರಿದ್ದಾರೆ ಅವ್ರ ಜೊತೆಗೆ? ಅಜಿತ್, ಈಗ ಕರ್ನಾಟಕ ಭವನಕ್ಕೆ ಈಗಷ್ಟೇ ರೀಚ್ ಆದರೂ ಮತ್ತು ಅವರು ಮಾಧ್ಯಮಗಳಿಗೆ ಇದೆಲ್ಲ ಮಾಡಿದ್ದು ಕೂಡ ನಾವು ನೋಡಿದ್ವಿ. ಬೇಸರದಿಂದ ಸಿಟ್ಟಿನಿಂದ ಮಾಡಿದರು. ಬೆಳಗ್ಗೆಯಿಂದಲೂ ಕೂಡ ಮೊನ್ನೆಯಿಂದಲೂ ಕೂಡ ಅವ್ರ ಸಿಟ್ಟು ಮುಂದುವರೆದಿತ್ತು. ಅವ್ರನ್ನ ಕರೆದಿಲ್ಲ, ಫಸ್ಟ್ ಅವರಿಗೆ ಕರೆದ್ರು CM ಅವರಿಗೆ ಅನ್ನೋವಂಥದ್ರಿಂದ ಹಿಡಿದು ಇವತ್ತಿನವರೆಗೂ ಅವ್ರದ್ದೊಂದು ಬೇಸರ ಹಂಗೆ ಕಂಡು ಬರ್ತಾನೆ ಇದೆ, ಕ್ಯಾಮ್ರಾ ಕಂಡಂಗೆಲ್ಲ. ಸೊ ಈಗಷ್ಟೇ ಕರ್ನಾಟಕ ಭವನದಲ್ಲಿ ಇದ್ದಾರೆ. ಅವರ ಜೊತೆಯಲ್ಲಿ ಡಿ ಕೆ ಸುರೇಶ್ ಅವರಿದ್ದಾರೆ, ಮತ್ತು ರಂಗನಾಥ್ ಅವರಿದ್ದಾರೆ, ರವಿ ಅವರು MLC ರವಿ ಅವರು ಇದ್ದಾರೆ. ಉಳಿದಂತೆ ಬಾದರ್ಲಿ ಅವರು ಇದ್ದಾರೆ. ಅವರ ಯಂಗ್ ಟೀಮ್ ಏನಿತ್ತು ಅವ್ರ ಜೊತೆಯಲ್ಲಿ ನಿಂತಿದ್ದಾರೆ. ಹ್ಯಾರಿಸ್ ಅವರು ಬಂದಿದ್ದರು, ಅವರು ಕೂಡ ಜೊತೆಯಲ್ಲಿದ್ದಾರೆ. ಎಲ್ಲರೂ ಒಟ್ಟಿಗೆ ಹೋದರು AICC ಕಚೇರಿಯಿಂದ ನೇರವಾಗಿ ಕರ್ನಾಟಕ ಭವನಕ್ಕೆ. ಅಲ್ಲಿ ಕೂತು ಅವರ ಬೆಂಬಲಿಗರ ಜೊತೆ ಒಂದು ಸಭೆ ಮಾಡುವ, ಸಭೆ ಮೀನ್ಸ್ ಎಲ್ಲರೂ ಕೂತು ಏನಾಯಿತು ಅನ್ನೋವಂಥದ್ದು ಒಂದು ಚರ್ಚೆ ಆಗಬಹುದು. ಇಲ್ಲಿ CM ಅವರ ಹೇಗೆ ತಮ್ಮ ಆಪ್ತರೊಂದಿಗೆ ಚರ್ಚೆ ಮಾಡ್ತಾ ಇದ್ದಾರೋ ಅಲ್ಲೂ ಕೂಡ ಆಪ್ತರೊಂದಿಗೆ ಚರ್ಚೆ ಮಾಡಬಹುದು. ಆದರೆ ಅದರ ಸಾರ ಏನಾಯಿತು ಅಂತ ಫುಲ್ ಚರ್ಚೆ ಮಾಡ್ತಾರಾ ಅಥವಾ ಇಲ್ವಾ, ಏನು ಎಷ್ಟು ಹೇಳಬೇಕು ಅಷ್ಟೇ ಹೇಳ್ತಾರಾ ಅನ್ನೋವಂಥದ್ದು ಇನ್ನೂ ಕೂಡ ಗೊತ್ತಾಗಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.